ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಸ್ಪೋರ್ಟ್ಸ್ ಕರೆಂಟ್ ಅಫೇರ್ಸ್ 2026 ಜನವರಿ 2026ರಿಂದ ಜುಲೈ 2026ರವರೆಗಿನ ಮೋಸ್ಟ್ ಇಂಪಾರ್ಟೆಂಟ್ ಸ್ಪೋರ್ಟ್ಸ್ ಕರೆಂಟ್ ಅಫೇರ್ಸ್ ಅನ್ನು ನೋಡ್ತೀವಿ. ಇದು ಸೆಕೆಂಡ್ ಪಾರ್ಟ್ ವಿಡಿಯೋ ಆಗಿದ್ದು, ಮೊದಲ ಭಾಗದಲ್ಲಿ 1ರಿಂದ 50ರವರೆಗಿನ ಪ್ರಶ್ನೆಗಳನ್ನು ನೋಡಿದ್ದು, ಇವತ್ತಿನ ವಿಡಿಯೋದಲ್ಲಿ 50ರಿಂದ 100ರವರೆಗಿನ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನೋಡ್ತೀವಿ. ಸೊ ಹಿಂದಿನ ಭಾಗವನ್ನು, ಹಿಂದಿನ ಪಾರ್ಟ್ ವಿಡಿಯೋವನ್ನು ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀವಿ. ಹಿಂದಿನ ಪಾರ್ಟನ್ನು ಕೂಡ ನೋಡಿ, ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ: ಫಿಡೆ ಫ್ರೀ ಸ್ಟೈಲ್ ಚೆಸ್ ಚಾಂಪಿಯನ್ಶಿಪ್ 2026 ಈ ಪ್ರಶಸ್ತಿಯನ್ನು ಗೆದ್ದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಡಿ, ಮ್ಯಾಗ್ನಸ್ ಕಾರ್ಲ್ಸನ್. ಸೊ ಮ್ಯಾಗ್ನಸ್ ಕಾರ್ಲ್ಸನ್ ಇದರಲ್ಲ, ಇವರು ಫಿಡೆ ಫ್ರೀ ಸ್ಟೈಲ್ ಚೆಸ್ ಚಾಂಪಿಯನ್ಶಿಪ್ನ ವಿಜೇತರು. ಇವರು ಯಾವ ದೇಶದವರು ಕೇಳಿದ್ರೆ ನಾರ್ವೆ ದೇಶದವರು. ಹಾಗಾದರೆ ಇವರು ಯಾರನ್ನ ಸೋಲಿಸಿದ್ರು? ಫೈನಲ್ ಪಂದ್ಯದಲ್ಲಿ ಇವರು ಫ್ಯಾಬಿಯಾನೋ ಕರ್ವಾನಾ ಅವರನ್ನ ಸೋಲಿಸ್ತಾರೆ. ಫ್ಯಾಬಿಯಾನೋ ಕರ್ವಾನಾ ಅವರನ್ನ ಸೋಲಿಸಿದ್ರು. ಸೊ ಇವರು ಅಮೆರಿಕ ದೇಶದವರಾಗಿದ್ರು. ಹಾಗಾದರೆ ಇದು ಎಲ್ಲಿ ನಡೀತು ಕೇಳಿದ್ರೆ ವೈಸನ್ ಹೌಸ್ ಅಲ್ಲಿ ನಡೀತು. ಎಲ್ಲಿದೆ ಇದು? ಜರ್ಮನಿಯಲ್ಲಿದೆ. ಸೊ ಜರ್ಮನಿಯ ವೈಸನ್ ಹೌಸ್ನಲ್ಲಿ ನಡೆದಂತಹ ಫಿಡೆ ಫ್ರೀ ಸ್ಟೈಲ್ ಚೆಸ್ ಚಾಂಪಿಯನ್ಶಿಪ್ ಅನ್ನು ಗೆದ್ದಿದ್ದು ಮ್ಯಾಗ್ನಸ್ ಕಾರ್ಲ್ಸನ್. ಭಾರತೀಯ ಮಹಿಳಾ ಕಬಡ್ಡಿ ತಂಡ ಸತತ 6ನೇ ಚಿನ್ನದ ಪದಕವನ್ನು ಗೆದ್ದು 2026ರ ಏಷ್ಯನ್ ಬೀಚ್ ಕ್ರೀಡಾಕೂಟ, ಇದು 2026ರ ಏಷ್ಯನ್ ಬೀಚ್ ಕ್ರೀಡಾಕೂಟ ಎಲ್ಲಿ ನಡೆಯಿತು ಅನ್ನೋದು ಪ್ರಶ್ನೆ. ಸೊ ದ ರೈಟ್ ಆನ್ಸರ್ ಇಸ್, ಇದು ಚೀನಾದ ಸನ್ಯಾ ಎನ್ನುವಲ್ಲಿ ನಡೆಯಿತು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಭಾರತೀಯ ಮಹಿಳಾ ತಂಡ ಇದರಲ್ಲಿ ಫೈನಲ್ಸ್ ಅಲ್ಲಿ ಶ್ರೀಲಂಕಾವನ್ನು ಸೋಲಿಸಿ 6ನೇ ಸ್ವರ್ಣ ಪದಕವನ್ನು ಪಡ್ಕೊಳ್ತು. ಮಹಿಳಾ ತಂಡ 6ನೇ ಸ್ವರ್ಣ ಪದಕ ಪಡೀತು. ಇಲ್ಲಿ ಯಾವುದು ಗೇಮ್ ಕೇಳಿದ್ರೆ 2026ನೇ ಸಾಲಿನ ಏಷ್ಯನ್ ಬೀಚ್ ಕ್ರೀಡಾಕೂಟದಲ್ಲಿ. ಮ್ಯಾಡ್ರಿಡ್ ಓಪನ್ 2026 ಟೆನ್ನಿಸ್ ಪಂದ್ಯಾವಳಿಯಲ್ಲಿ ಪುರುಷರ ಸಿಂಗಲ್ಸ್ ಪ್ರಶಸ್ತಿ ಗೆದ್ದವರು ಯಾರು? ಸರಿಯಾದ ಉತ್ತರ ಜನ್ನಿಕ್ ಸಿನ್ನರ್. ಜನ್ನಿಕ್ ಸಿನ್ನರ್ ವಿನ್ ಆಗ್ತಾರೆ. ಯಾವ ದೇಶದವರು ಇವರು ಕೇಳಿದ್ರೆ ಇವರು ಇಟಲಿಯವರು. ಇಟಲಿ ದೇಶದ ಜನ್ನಿಕ್ ಸಿನ್ನರ್ ವಿನ್ ಆಗ್ತಾರೆ. ಸೊ ಜನ್ನಿಕ್ ಸಿನ್ನರ್ ಅವರು ಒಂದು ರೆಕಾರ್ಡ್ ಮಾಡ್ತಾರೆ. ಸತತ 5ನೇ ಸಾರಿ ಈ ಒಂದು ಪ್ರಶಸ್ತಿಯನ್ನು ಗೆದ್ಕೊಳ್ತಾರೆ. ಇದರಲ್ಲಿ ಯಾರ ವಿರುದ್ಧ ಇವರು ಗೆಲ್ತಾರೆ ಕೇಳಿದ್ರೆ ಫೈನಲ್ಸ್ ಅಲ್ಲಿ ಅಲೆಕ್ಸಾಂಡರ್ ಜ್ವೆರೇವ್. ಅಲೆಕ್ಸಾಂಡರ್ ಜ್ವೆರೇವ್ ವಿರುದ್ಧ ಗೆಲ್ತಾರೆ. ಮಹಿಳಾ ಸಿಂಗಲ್ಸ್ ವಿಜೇತರು ಯಾರು ಹಾಗಾದ್ರೆ? ಮಹಿಳಾ ಸಿಂಗಲ್ಸ್ ವಿಜೇತರು ಮಾರ್ಟಾ ಕೋಸ್ತ್ಯುಕಾ. ಇವರು ಉಕ್ರೇನ್ ದೇಶದವರು. ಇವರು ಮಹಿಳಾ ಸಿಂಗಲ್ಸ್ ವಿಜೇತರು. ಪುರುಷರ ಡಬಲ್ಸ್ ವಿಜೇತರು ಯಾರು ಕೇಳಿದ್ರೆ ಹೆಲಿಒವಾರಾ ಮತ್ತು ಹೆನ್ರಿ ಪೈಟನ್. ಮಹಿಳಾ ಡಬಲ್ಸ್ ವಿಜೇತರು ಕ್ಯಾಥರೀನಾ ಸಿನಿಯಾಕೋವಾ ಮತ್ತು ಟೇಲರ್ ಟೌನ್ಸೆಂಡ್. 2026ರ ಕಾಮನ್ವೆಲ್ತ್ ಟೇಬಲ್ ಟೆನ್ನಿಸ್ ಚಾಂಪಿಯನ್ಶಿಪ್ ಅನ್ನು ಯಾವ ನಗರದಲ್ಲಿ ಆಯೋಜಿಸಲಾಗುವುದು? ಸರಿಯಾದ ಉತ್ತರ 2026ರ ಟೇಬಲ್ ಟೆನ್ನಿಸ್ ಚಾಂಪಿಯನ್ಶಿಪ್. ಸೊ ಇದನ್ನು ಎಲ್ಲಿ ಆಯೋಜನೆ ಮಾಡಲಾಗುತ್ತೆ ಕೇಳಿದ್ರೆ ಟೇಬಲ್ ಟೆನ್ನಿಸ್ ಇದನ್ನು ದೆಹಲಿಯಲ್ಲಿ ಆಯೋಜನೆ ಮಾಡಲಾಗುತ್ತೆ. ಆಪ್ಷನ್ ಇ ಇಸ್ ದ ರೈಟ್ ಆನ್ಸರ್. ಎರಡ್ 2026ರಲ್ಲಿ ಕೇವಲ 5 ವಾರಗಳಲ್ಲಿ 3 ಮಾನದಂಡಗಳನ್ನು ಸಾಧಿಸಿದ ನಂತರ 14 ವರ್ಷದ ಭಾರತೀಯ ಚೆಸ್ ಆಟಗಾರ್ತಿ ಯಾರು? ಇಂಟರ್ನ್ಯಾಷನಲ್ ಮಾಸ್ಟರ್ ಪ್ರಶಸ್ತಿಯನ್ನು ಇವರು ಗಳಿಸಿದ್ರು. ರೈಟ್ ಆನ್ಸರ್ ಇಸ್ ಕೇವಲ 14 ವರ್ಷದ ಅಪಾರ ಸಕ್ಸೇನಾ. ಹದಿನಾಲ್ಕು ವರ್ಷದ ಅಪಾರ ಸಕ್ಸೇನಾ ವಿಶೇಷತೆ ಏನು ಕೇಳಿದ್ರೆ ಇವರು ಕರ್ನಾಟಕದವರು.
ಇವರಿಗೆ ಇಂಟರ್ನ್ಯಾಷನಲ್ ಮಾಸ್ಟರ್ಸ್ ಪ್ರಶಸ್ತಿ ದೊರೆಯಿತು. 19 ವರ್ಷದೊಳಗಿನ ಏಕದಿನ ಪುರುಷರ ಕ್ರಿಕೆಟ್ ವರ್ಲ್ಡ್ ಕಪ್ 2026 ಪ್ರಶಸ್ತಿಯನ್ನು ಯಾವ ದೇಶ ಗೆದ್ದಿದೆ? ಸರಿಯಾದ ಉತ್ತರ ಜಿಂಬಾಬ್ವೆನ ಹರಾರೆ ಸ್ಪೋರ್ಟ್ಸ್ ಕ್ಲಬ್ ಅಲ್ಲಿ ನಡೆದಿದ್ದು. ಭಾರತ ತಂಡ ಗೆಲ್ತು. ಭಾರತ ಫೈನಲ್ಸ್ ಅಲ್ಲಿ ಇಂಗ್ಲೆಂಡ್ ವಿರುದ್ಧ ಗೆಲ್ತು. ಎಲ್ಲಿ ನಡೀತಿದ್ದು ಕೇಳಿದ್ರೆ ಜಿಂಬಾಬ್ವೆ ದೇಶದ ಹರಾರೆನಲ್ಲಿ. ಹರಾರೆನಲ್ಲಿ ಗೆದ್ದಿರುವಂಥದ್ದು. ಆಯೋಜನೆ ಮಾಡಿದ್ದು ನಮೀಬಿಯಾ ಮತ್ತು ಜಿಂಬಾಬ್ವೆ. ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಯಾರು ಕೇಳಿದ್ರೆ ವೈಭವ್ ಸೂರ್ಯವಂಶಿ. ಟೂರ್ನಮೆಂಟ್ ವೈಭವ್ ಸೂರ್ಯವಂಶಿ. ಮತ್ತು ಫೈನಲ್ ಪ್ಲೇಯರ್ ಆಫ್ ದ ಫೈನಲ್ ಮ್ಯಾಚ್ ಕೂಡ ವೈಭವ್ ಸೂರ್ಯವಂಶಿ. ಖೇಲೋ ಇಂಡಿಯಾ ಬೀಚ್ ಗೇಮ್ಸ್ 2026 ಪದಕ ಪಟ್ಟಿಯಲ್ಲಿ ಯಾವ ರಾಜ್ಯ ಅಗ್ರಸ್ಥಾನದಲ್ಲಿದೆ? ಸರಿಯಾದ ಉತ್ತರ ಕರ್ನಾಟಕ ರಾಜ್ಯ ಅಗ್ರಸ್ಥಾನದಲ್ಲಿದೆ. ಕರ್ನಾಟಕ ರಾಜ್ಯ ಒಟ್ಟು 11 ಪದಕವನ್ನು ಗೆದ್ದುಕೊಳ್ತು. ಇದರಲ್ಲಿ 3 ಚಿನ್ನ, 2 ಬೆಳ್ಳಿ ಮತ್ತು 6 ಬ್ರೋಂಜ್ ಕಂಚಿನ ಪದಕವನ್ನು ಸೇರಿಕೊಂಡಂತೆ 11 ಪದಕವನ್ನು ಪಡ್ಕೊಂಡು ಕರ್ನಾಟಕ ಸ್ಥಾನ ಫಸ್ಟ್ ಪ್ಲೇಸಲ್ಲಿದೆ. ಸೊ ಖೇಲೋ ಇಂಡಿಯಾ ಬೀಚ್ ಗೇಮ್ಸ್ KIBG 2026 ಆಯೋಜನೆ ಎಲ್ಲಿ ಮಾಡಲಾಗಿತ್ತು ಕೇಳಿದ್ರೆ ಆಯೋಜನೆ ಗೋಗ್ಲಾ ಬೀಚ್ ದೀವ್. ದಿಯು ಧಾಮನ್ ಹೇಳ್ತೀವಲ್ಲ, ಸೊ ದಿಯುವಿನ ಗೋಗ್ಲಾ ಬೀಚ್ನಲ್ಲಿ ಆಯೋಜನೆ ಮಾಡಲಾಗಿತ್ತು. ಇದರ ಒಂದು ಶುಭಂಕರ್ ಅಥವಾ ಇದರ ಒಂದು ಮಸ್ಕೋಟ್ ಏನಾಗಿತ್ತು ಕೇಳಿದ್ರೆ ಪರ್ಲ್ ಎನ್ನುವಂತಹ ಡಾಲ್ಫಿನ್. ಇದರ ಮಸ್ಕೋಟ್ ಆಗಿತ್ತು. ಇನ್ನು ಸೆಕೆಂಡ್ ಪ್ಲೇಸಲ್ಲಿ ತಮಿಳುನಾಡಿದ್ರೆ, 3ನೇ ಸ್ಥಾನದಲ್ಲಿರೋದು ಮಣಿಪುರ. ಕೊಸವೋದ ಪ್ರಿಸ್ಟಿನಾದಲ್ಲಿ ನಡೆದ WTT ಫೀಡರ್ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದ ಅತ್ಯಂತ ಕಿರಿಯ ಭಾರತೀಯ ಮಹಿಳಾ ಆಟಗಾರ್ತಿ ಯಾರು? ರೈಟ್ ಆನ್ಸರ್ ಇಸ್ ದಿವ್ಯಾಂಶಿ ಭೂಮಿಕಾ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಪಶ್ಚಿಮ ಬಂಗಾಳದವರು ಇವರು. ಮಹಿಳಾ FA ಕಪ್ 2026 ಫುಟ್ಬಾಲ್ ಕ್ಲಬ್ ಗೆದ್ದಂತಹ ಫುಟ್ಬಾಲ್ ಕ್ಲಬ್ ಯಾವುದು? ರೈಟ್ ಆನ್ಸರ್ ಇಸ್ ಮ್ಯಾಂಚೆಸ್ಟರ್ ಸಿಟಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಮಹಿಳಾ FA ಕಪ್ ಅನ್ನ ಗೆದ್ಕೊಳ್ತು ಮ್ಯಾಂಚೆಸ್ಟರ್ ಸಿಟಿ. ಇದು ಲಂಡನ್ನ ವೆಂಬಲಿ ಸ್ಟೇಡಿಯಂನಲ್ಲಿ ನಡೀತು. ಆಯೋಜನೆಯಲ್ಲಿ ಕೇಳಿದ್ರೆ ಲಂಡನ್ ದೇಶದ ವೆಂಬಲಿ ಸ್ಟೇಡಿಯಂ. FIH ಮಹಿಳಾ ಹಾಕಿ ರಾಷ್ಟ್ರಗಳ ಕಪ್ 2026 ಪಂದ್ಯಾವಳಿಯನ್ನು ಯಾವ ದೇಶ ಆಯೋಜಿಸ್ತಾ ಇದೆ? ಸರಿಯಾದ ಉತ್ತರ ನ್ಯೂಜಿಲೆಂಡ್ ಆಯೋಜನೆ ಮಾಡ್ತಾ ಇದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 2026 ಪ್ರಿನ್ಸೆಸ್ ಆಫ್ ಅಸ್ಟೂರಿಯಸ್ ಕ್ರೀಡಾ ಪ್ರಶಸ್ತಿಯನ್ನು ಗೆದ್ದ ಮೊದಲ ವೈಯಕ್ತಿಕ ಫುಟ್ಬಾಲ್ ಆಟಗಾರ ಯಾರು? ರೈಟ್ ಆನ್ಸರ್ ಇಸ್ ಲಿಯೋನೆಲ್ ಮೆಸ್ಸಿ. ಫಸ್ಟ್ ಫುಟ್ಬಾಲ್ ಪ್ಲೇಯರ್ ಇವರು. ಯಾವ ಪ್ರಶಸ್ತಿಯನ್ನು ಗೆದ್ದವರು? ಪ್ರಿನ್ಸೆಸ್ ಆಫ್ ದ ಅಸ್ಟೂರಿಯಸ್ ಕ್ರೀಡಾ ಪ್ರಶಸ್ತಿ, ಸ್ಪೋರ್ಟ್ಸ್ ಅವಾರ್ಡ್. ಜೂನ್ 2026 ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮೊದಲ ವಿಶ್ವ ಯೋಗಾಸನ ಚಾಂಪಿಯನ್ಶಿಪ್ ಅನ್ನು ಎಲ್ಲಿ ಉದ್ಘಾಟನೆ ಮಾಡಿದ್ರು? ಸರಿಯಾದ ಉತ್ತರ ಗುಜರಾತ್ನ ಅಹಮದಾಬಾದ್ನಲ್ಲಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇದು ವರ್ಲ್ಡ್ ಫಸ್ಟ್ ಯೋಗಾಸನ ಚಾಂಪಿಯನ್ಶಿಪ್ ಉದ್ಘಾಟನೆ ಮಾಡಿದ್ಯಾರು? ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಪ್ರತಿಷ್ಠಿತ ನಾರ್ವೆ ಚೆಸ್ 2026 ಪ್ರಶಸ್ತಿಯನ್ನು ಗೆದ್ದ ಮೊದಲ ಭಾರತೀಯ ಗ್ರ್ಯಾಂಡ್ ಮಾಸ್ಟರ್ ಯಾರು? ಸರಿ ಉತ್ತರ ಆರ್ ಪ್ರಜ್ಞಾನಂದ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆರ್ ಪ್ರಜ್ಞಾನಂದ. ಜೂನ್ 2026 ಯಾವ ದೇಶದ ಫುಟ್ಬಾಲ್ ತಂಡ
ಸ್ಟಾಫ್ ಮಹಿಳಾ ಚಾಂಪಿಯನ್ಶಿಪ್ 2026 ಪ್ರಶಸ್ತಿಯನ್ನು ಗೆದ್ದುಕೊಂಡಿತು? ಸರಿ ಉತ್ತರ ಭಾರತೀಯ ಮಹಿಳಾ ಫುಟ್ಬಾಲ್ ತಂಡ. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಎಲ್ಲಿ ನಡೀತಿದ್ದು? ಗೋವಾದಲ್ಲಿ ನಡೀತು. ಭಾರತ ಯಾವ ದೇಶದ ವಿರುದ್ಧ ಗೆಲ್ತು ಕೇಳಿದ್ರೆ ಫೈನಲ್ಸ್ ಅಲ್ಲಿ ಬಾಂಗ್ಲಾದ ವಿರುದ್ಧ 3-1 ಗೋಲುಗಳ ಅಂತರದಿಂದ ಭಾರತ ಗೆದ್ದುಕೊಳ್ತು. ಪುರುಷರ 18 ವರ್ಷದೊಳಗಿನ ಹಾಕಿ ಏಷ್ಯಾ ಕಪ್ 2026 ಪ್ರಶಸ್ತಿಯನ್ನು ಗೆದ್ದ ದೇಶ ಯಾವುದು? ಸರಿಯಾದ ಉತ್ತರ ಭಾರತ ಇದರಲ್ಲಿ ಗೆದ್ದುಕೊಳ್ತು. ಪುರುಷರ 18 ವರ್ಷದೊಳಗಿನ ಹಾಕಿ ಏಷ್ಯಾ ಕಪ್ ಇದು ಭಾರತ ಗೆದ್ದುಕೊಳ್ತು. ವರ್ಸಸ್ ಫೈನಲ್ಸ್ ಅಲ್ಲಿ ಜಪಾನ್ ವಿರುದ್ಧ, ರನ್ನರ್ ಅಪ್ ಜಪಾನ್. ಥರ್ಡ್ ಪ್ಲೇಸ್ ಅಲ್ಲಿ ಪಾಕಿಸ್ತಾನ ಇದೆ. ಆಯೋಜನೆ ಆಗಿದ್ದು ಜಪಾನ್ನ ಕಾಕಾಮಿಗಹಾರದಲ್ಲಿ. ಜಪಾನ್ನ ಕಾಕಾಮಿಗಹಾರದಲ್ಲಿ ಆಯೋಜನೆ ಮಾಡಲಾಗಿತ್ತು. ಜೂನ್ 2026ರಲ್ಲಿ ಭಾರತೀಯ ಪುರುಷರ T20 ಇಂಟರ್ನ್ಯಾಷನಲ್ ಕ್ರಿಕೆಟ್ ಟೀಮ್ನ ಹೊಸ ನಾಯಕರನ್ನಾಗಿ ಯಾರನ್ನ ನೇಮಿಸಲಾಯಿತು? ರೈಟ್ ಆನ್ಸರ್ ಇಸ್ ಶ್ರೇಯಸ್ ಅಯ್ಯರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಶ್ರೇಯಸ್ ಅಯ್ಯರ್. ಜೂನ್ 2026ರಲ್ಲಿ ನಡೆದ ಫಾರ್ಮುಲಾ 1 ಚಾಂಪಿಯನ್ಶಿಪ್ ಮೊನಾಕೋ ಗ್ರ್ಯಾಂಡ್ ಪ್ರಿಕ್ಸ್ 2026 ಗೆದ್ದವರು ಯಾರು? ಸರಿ ಉತ್ತರ ಕಿಮಿ ಆಂಟೋನೆಲ್ಲಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮಂಗೋಲಿಯಾದ ಉಲನ್ ಬಾಟರ್ನಲ್ಲಿ ನಡೆದ ಏಷ್ಯನ್ ವೈಯಕ್ತಿಕ ಚೆಸ್ ಚಾಂಪಿಯನ್ಶಿಪ್ 2026 ಮಹಿಳಾ ವಿಭಾಗದಲ್ಲಿ ಚಿನ್ನದ ಪದಕ ಗೆದ್ದವರು ಯಾರು? ಸರಿಯಾದ ಉತ್ತರ ಸವಿತಾ ಶ್ರೀಭಾಸ್ಕರ್. ತಮಿಳುನಾಡಿನವರು ಇವರು. ತಮಿಳುನಾಡು ರಾಜ್ಯದವರು ಇವರು. ಫಿಡೆ ಮಹಿಳಾ ವಿಶ್ವಕಪ್ 2027ರಲ್ಲಿ ಇವರು ಜಯಶಾಲಿ ಆಗ್ತಾರೆ. ಕತಾರ್ನಲ್ಲಿ ನಡೆದ ಡೋಹಾ ಡೈಮಂಡ್ ಲೀಗ್ 2026ರಲ್ಲಿ ಪುರುಷರ ಜಾವ್ಲಿನ್ ಥ್ರೋ ಸ್ಪರ್ಧೆಯಲ್ಲಿ ನೀರಜ್ ಚೋಪ್ರಾ 85.69 ಮೀಟರ್ ಎಸೆತಾರೆ ಮತ್ತು ಯಾವ ಒಂದು ರ್ಯಾಂಕ್ ಅನ್ನು ಪಡಿತಾರೆ? ಸರಿ ಉತ್ತರ 4ನೇ ರ್ಯಾಂಕ್ ಅನ್ನು ಪಡೆದ್ರು, 4th ಪ್ಲೇಸ್. ಎರಡ್ 2025 ಉದ್ಘಾಟನಾ ಭಾರತೀಯ ಅಥ್ಲೆಟಿಕ್ಸ್ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ವರ್ಷದ ಅತ್ಯುತ್ತಮ ಪುರುಷ ಕ್ರೀಡಾಪಟು ಪ್ರಶಸ್ತಿಯನ್ನು ಗೆದ್ದವರು? ಬೆಸ್ಟ್ ಮೇಲ್ ಅಥ್ಲೀಟ್ ಆಫ್ ದ ಇಯರ್. ಸರಿ ಉತ್ತರ ನೀರಜ್ ಚೋಪ್ರಾ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಬೆಸ್ಟ್ ಮೇಲ್ ಪ್ಲೇಯರ್ ಆಫ್ ದ ಇಯರ್. ಹಾಗಾದ್ರೆ ಬೆಸ್ಟ್ ಫಿಮೇಲ್ ಅಥ್ಲೀಟ್ ಆಫ್ ದ ಇಯರ್ ಯಾರು? ವರ್ಷದ ಅತ್ಯುತ್ತಮ ಆಟಗಾರ್ತಿ ಯಾರು? ಪ್ರಶಸ್ತಿ ಯಾರಿಗೆ ದೊರೆಯಿತು ಕೇಳಿದ್ರೆ ಪಾರುಲ್ ಚೌಧರಿಗೆ ದೊರೆಯಿತು. ಪಾರುಲ್ ಚೌಧರಿಯವರು 3000 ಮೀಟರ್ ಒಂದು ಓಟಗಾರ್ತಿಯಾಗಿದ್ದಾರೆ. ಸ್ಟೀಪಲ್ ಚೇಸ್ ರಾಷ್ಟ್ರೀಯ ರೆಕಾರ್ಡ್ ಅನ್ನು ಮಾಡಿದ್ರು ಇವರು. ಚೀನಾದ ಶಾಂಗ್ಯೂನಲ್ಲಿ ನಡೆದ ಏಷ್ಯನ್ ರಿಲೇ ಚಾಂಪಿಯನ್ಶಿಪ್ 2026ರಲ್ಲಿ ಭಾರತೀಯ ಮಹಿಳಾ ತಂಡ 4x100 ಮೀಟರ್ ರಿಲೇಯಲ್ಲಿ ಯಾವ ಪದಕವನ್ನು ಪಡೆಯಿತು? ರೈಟ್ ಆನ್ಸರ್ ಇಸ್ ಚಿನ್ನದ ಪದಕವನ್ನು ಪಡೆಯಿತು. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಯಾವ ದೇಶದ ದಂತಕಥೆ ಆಲ್ರೌಂಡರ್ ಮತ್ತು ಟೆಸ್ಟ್ ನಾಯಕ ಬೆನ್ ಸ್ಟೋಕ್ಸ್ ಜೂನ್ 2026ರಲ್ಲಿ ಇಂಟರ್ನ್ಯಾಷನಲ್ ಕ್ರಿಕೆಟ್ನಿಂದ ರಿಟೈರ್ಮೆಂಟ್ ಅನ್ನು ಪಡ್ಕೊಂಡ್ರು? ರೈಟ್ ಆನ್ಸರ್ ಇಸ್ ಬೆನ್ ಸ್ಟೋಕ್ ಫ್ರಮ್ ಇಂಗ್ಲೆಂಡ್. ಬೆನ್ ಸ್ಟೋಕ್ಸ್ ಯಾವ ದೇಶದವರು? ಇಂಗ್ಲೆಂಡ್ನವರು. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. 2026 ಫಿಫಾ ವಿಶ್ವಕಪ್ನಿಂದ ನಿರ್ಗಮಿಸಿದ ನಂತರ ಯಾವ ದೇಶದ ದಂತಕಥೆ ಆಟಗಾರ ನೇಮರ್ ಇಂಟರ್ನ್ಯಾಷನಲ್ ಫುಟ್ಬಾಲ್ನಿಂದ ನಿವೃತ್ತಿ ಘೋಷಿಸುತ್ತಾರೆ? ರೈಟ್ ಆನ್ಸರ್ ಇಸ್ ಬ್ರೆಜಿಲ್. ಥೈಲ್ಯಾಂಡ್ನ ಪಟ್ಟಾಯದಲ್ಲಿ ನಡೆದ ಅಂಡರ್-15 ಮತ್ತು ಅಂಡರ್-20 ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ 2026ರಲ್ಲಿ ಭಾರತ ಪಡೆದ ಒಟ್ಟು ಪದಕಗಳ ಸಂಖ್ಯೆ ಎಷ್ಟು? ರೈಟ್ ಆನ್ಸರ್ ಇಸ್ 41, ಟೋಟಲ್ 41. ನೋಡಿ, ಇದರಲ್ಲಿ
ಅಂಡರ್ 20 ವಿಭಾಗದಲ್ಲಿ 20 ಮತ್ತು ಅಂಡರ್ 15 ವಿಭಾಗದಲ್ಲಿ 21 ಪದಕ, ಟೋಟಲ್ 41 ಪದಕವನ್ನು ಗೆದ್ದುಕೊಳ್ತು. ಡಿಸೆಂಬರ್ 2026ರಲ್ಲಿ ಭಾರತದಲ್ಲಿ ಮೊದಲ ಬಾರಿಗೆ ಆಸ್ಟ್ರೇಲಿಯಾದ ಬಿಗ್ ಬ್ಯಾಶ್ ಲೀಗ್ BBL ಇದರ ಚೊಚ್ಚಲ ಪಂದ್ಯವನ್ನು ಯಾವ ಕ್ರೀಡಾಂಗಣದಲ್ಲಿ ಆಡಲಾಗುತ್ತೆ? ರೈಟ್ ಆನ್ಸರ್ ಇಸ್ ಎಂ ಚಿದಂಬರಂ ಸ್ಟೇಡಿಯಂ, ಚೆನ್ನೈ. ಐರ್ಲೆಂಡ್ನ ಕಾರ್ಲೋದಲ್ಲಿ ನಡೆದ IBSF ವರ್ಲ್ಡ್ ಬಿಲಿಯರ್ಡ್ಸ್ ಚಾಂಪಿಯನ್ಶಿಪ್ 2026ರ ಪ್ರಶಸ್ತಿಯನ್ನು ಗೆದ್ದವರು ಯಾರು? ಸರಿಯಾದ ಉತ್ತರ ಸೌರವ್ ಕೊಟ್ಟಾರಿ. ಸೌರವ್ ಕೊಟ್ಟಾರಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಯಾವುದು ಚಾಂಪಿಯನ್ಶಿಪ್? IBSF ವರ್ಲ್ಡ್ ಬಿಲಿಯರ್ಡ್ಸ್ ಚಾಂಪಿಯನ್ಶಿಪ್. BNP ಪರಿಬಾಸ್ ಓಪನ್ ಇಂಡಿಯನ್ ವೆಲ್ಸ್ 2026 ಟೆನ್ನಿಸ್ ಪಂದ್ಯಾವಳಿಯಲ್ಲಿ ಪುರುಷರ ಸಿಂಗಲ್ಸ್ ವಿಜೇತರು ಯಾರು? ಪುರುಷರ ಸಿಂಗಲ್ಸ್ ಅನ್ನು ಗೆದ್ದವರು ಯಾರು? ಸರಿಯಾದ ಉತ್ತರ ಜೆನ್ನಿಕ್ ಸಿನ್ನರ್, ಇಟಲಿಯ ಜೆನ್ನಿಕ್ ಸಿನ್ನರ್. ರನ್ನರ್ ಯಾರು ಕೇಳಿದ್ರೆ ಡೇನಿಯಲ್ ಮೆಡಡೇವ್, ಇವರು ರನ್ನರ್ ಆಗ್ತಾರೆ. ಇನ್ನು ಇಂಡಿಯನ್ ವೆಲ್ಸ್ 2026ನ ಟೆನ್ನಿಸ್ ಪಂದ್ಯಾವಳಿಯಲ್ಲಿ ಮಹಿಳಾ ಸಿಂಗಲ್ಸ್ ವಿಜೇತರು ಯಾರು? ಮಹಿಳಾ ಸಿಂಗಲ್ಸ್ ವಿಜೇತರು ಯಾರು ಕೇಳಿದ್ರೆ ಅರಿಯಾನಾ ಸಬಲೆಂಕಾ. ಅರಿಯಾನಾ ಸಬಲೆಂಕಾ. ಯಾವ ದೇಶದವರು ಇವರು? ಬೆಲಾರಸ್. ಮೇ 2026ರಲ್ಲಿ ಚೆಸ್ ಇತಿಹಾಸದಲ್ಲಿ 2ನೇ ಕಿರಿಯ ಗ್ರ್ಯಾಂಡ್ ಮಾಸ್ಟರ್ ಆಗಿ ಆಯ್ಕೆಯಾದವರು ಯಾರು? ರೈಟ್ ಆನ್ಸರ್ ಇಸ್ ಫೌಸ್ಟಿನೋ ವೋರೋ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಫೌಸ್ಟಿನೋ ವೋರೋ. T20 ಕ್ರಿಕೆಟ್ ಇತಿಹಾಸದಲ್ಲಿ ಅತಿ ವೇಗವಾಗಿ 100 ಸಿಕ್ಸರ್ಗಳನ್ನು ಎದುರಿಸಿದ ಒಟ್ಟು ಚೆಂಡುಗಳಲ್ಲಿ 514 ರನ್ ಹೊಡೆದ ವಿಶ್ವ ದಾಖಲೆಯನ್ನು ಯಾರು ಸ್ಥಾಪಿಸಿದ್ದಾರೆ? ಸರಿಯಾದ ಉತ್ತರ ವೈಭವ್ ಸೂರ್ಯವಂಶಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಶಾಂಘೈಯಲ್ಲಿ ನಡೆದ ಆರ್ಚರಿ ವರ್ಲ್ಡ್ ಕಪ್ ಸ್ಟೇಜ್ 2 ಇದರಲ್ಲಿ ಯಾವ ತಂಡ, ಮಹಿಳಾ ತಂಡ, ರಿಕರ್ವ್ ತಂಡ ಯಾವ ಪದಕವನ್ನು, ಭಾರತೀಯ ಮಹಿಳಾ ರಿಕರ್ವ್ ತಂಡ ಯಾವ ಪದಕ ಪಡೀತು? ಸರಿಯಾದ ಉತ್ತರ ಗೋಲ್ಡ್ ಮೆಡಲ್ನ ಪಡ್ಕೊಳ್ತು. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಮೇ 2026ರಲ್ಲಿ ಯಾವ ಫುಟ್ಬಾಲ್ ಕ್ಲಬ್ ಮೊದಲ ಬಾರಿಗೆ ಇಂಡಿಯನ್ ಸೂಪರ್ ಲೀಗ್ ಪ್ರಶಸ್ತಿಯನ್ನು ಗೆದ್ದುಕೊಳ್ತು? ಸರಿಯಾದ ಉತ್ತರ ಈಸ್ಟ್ ಬೆಂಗಾಲ್ ಫುಟ್ಬಾಲ್ ಕ್ಲಬ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 22 ವರ್ಷಗಳ ನಂತರ ಈಸ್ಟ್ ಬೆಂಗಾಲ್ ಫುಟ್ಬಾಲ್ ಕ್ಲಬ್ ಇಂಡಿಯನ್ ಸೂಪರ್ ಲೀಗ್ ಪ್ರಶಸ್ತಿಯನ್ನು ಗೆದ್ದುಕೊಳ್ತು. ಇದರಲ್ಲಿ ಗೋಲ್ಡನ್ ಬೂಟ್, ಇದರಲ್ಲೂ ಕೂಡ ಫಿಫಾದ ರೀತಿ ಗೋಲ್ಡನ್ ಬೂಟ್, ಗೋಲ್ಡನ್ ಬಾಲ್ ಎಲ್ಲ ಪ್ರಶಸ್ತಿ ಕೊಡ್ತಾರೆ. ಸೊ ಗೋಲ್ಡನ್ ಬೂಟ್ ವಿಜೇತರು ಯೂಸುಫ್ ಎಜ್ಜೆಜಾರಿ. ಗೋಲ್ಡನ್ ಬಾಲ್ ಯಾರು ಹಾಗಾದ್ರೆ? ಗೋಲ್ಡನ್ ಬಾಲ್ ವಿಜೇತರು ಮಿಗುಯೆಲ್ ಫಿಗುಯೆರಾ. ಗೋಲ್ಡನ್ ಗ್ಲೌಸ್ ಯಾರು ಕೇಳಿದ್ರೆ ಋತಿಕ್ ತಿವಾರಿ. ಗೋಲ್ಡನ್ ಬೂಟ್, ಗೋಲ್ಡನ್ ಬಾಲ್ ಅಂಡ್ ಗೋಲ್ಡನ್ ಗ್ಲೌ. ಮೇ 2026ರಲ್ಲಿ ಕ್ರಿಸ್ಟಿಯಾನೋ ರೊನಾಲ್ಡೋ ನಂತರ ಕೋಟ್ಯಾಧಿಪತಿಯಾದ 2ನೇ ಫುಟ್ಬಾಲ್ ಆಟಗಾರ ಯಾರು? ಸರಿಯಾದ ಉತ್ತರ ಲಿಯೋನೆಲ್ ಮೆಸ್ಸಿ. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಕೆನಡಿಯನ್ ಗ್ರ್ಯಾಂಡ್ ಪ್ರಿಕ್ಸ್ 2026 ಫಾರ್ಮುಲಾ 1 ಕಾರು ರೇಸ್ ವಿಜೇತರು ಯಾರು? ರೈಟ್ ಆನ್ಸರ್ ಇಸ್ ಕಿಮಿ ಆಂಟೋನೆಲ್ಲಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ವಿಶ್ವ ಬಿಲ್ಲುಗಾರಿಕೆ ಯಾರನ್ನು 2025ರ ವರ್ಷದ ಪ್ಯಾರಾ ಆರ್ಚರ್ ಅಂತ ಗುರುತಿಸಿದೆ? ರೈಟ್ ಆನ್ಸರ್ ಇಸ್ ಶೀತಲಾ ದೇವಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಏನಿವರು ಪ್ಯಾರಾ ಆರ್ಚರ್ ಆಫ್ ದ ಇಯರ್ 2025.
2025 ಮಿಯಾಮಿ ಓಪನ್ನಲ್ಲಿ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆಲ್ಲುವ ಮೂಲಕ ಸನ್ಶೈನ್ ಡಬಲ್ ಎನ್ನುವನ್ನು ಯಾರು ಪೂರ್ಣಗೊಳಿಸಿದ್ದಾರೆ? ರೈಟ್ ಆನ್ಸರ್ ಇಸ್ ಜೆನ್ನಿಕ್ ಸಿನ್ನರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸನ್ಶೈನ್ ಡಬಲ್ ಅಂತ ಹೇಳಿದ್ರೆ ಒಂದೇ ಕ್ಯಾಲೆಂಡರ್ ವರ್ಷದಲ್ಲಿ ಸತತ 2 ಪ್ರಮುಖ ಹಾರ್ಡ್ ಕೋರ್ ಟೂರ್ನಮೆಂಟಲ್ಲಿ ಮತ್ತು ಮಿಯಾಮಿ ಓಪನ್ನಲ್ಲಿ ಗೆಲ್ಲುವುದು. ಸನ್ಶೈನ್ ಡಬಲ್ನಲ್ಲಿ, ಡಬಲ್ಸ್ ಅಂದರೆ ಏನು ಕೇಳಿದ್ರೆ ನೆನಪಿರಲಿ, ಒಂದೇ ಕ್ಯಾಲೆಂಡರ್ ವರ್ಷದಲ್ಲಿ ಏನು ಮಾಡೋದು, ಹಾರ್ಡ್ ಕೋರ್ ಟೂರ್ನಮೆಂಟ್ನ ಇಂಡಿಯನ್ ವೆಲ್ಸ್ ಓಪನ್ ಮತ್ತು ಮಿಯಾಮಿ ಓಪನ್ ಇವೆಲ್ಲವನ್ನು ಗೆಲ್ಲುವಂಥದ್ದು. ಸೊ ಇದರಲ್ಲಿ ಮಿಯಾಮಿ ಓಪನ್ನಲ್ಲಿ ಮಹಿಳಾ ಸಿಂಗಲ್ಸ್ ವಿಜೇತರು ಯಾರು ಕೇಳಿದ್ರೆ ಅರಿಯಾನಾ ಸಬಲೆಂಕಾ. ಫಾರ್ಮುಲಾ 1 ರೇಸ್ 2026 ಜಾಪಾನೀಸ್ ಗ್ರ್ಯಾಂಡ್ ಪ್ರಿಕ್ಸ್ನಲ್ಲಿ ಗೆದ್ದವರು ಯಾರು? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಕಿಮಿ ಆಂಟೋನೆಲ್ಲಿ. ಭಾರತದ 94ನೇ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಈಶಾನ್ಯ ಭಾರತದಿಂದ ಆಯ್ಕೆಯಾದ ಮೊದಲ ಗ್ರ್ಯಾಂಡ್ ಮಾಸ್ಟರ್ ಯಾರು? ಸರಿ ಉತ್ತರ ಆಪ್ಷನ್ ಡಿ ಮಯಾಂಕ್ ಚಕ್ರವರ್ತಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 2026 BCCI ನಮನ್ ಪ್ರಶಸ್ತಿಗಳಲ್ಲಿ ಕರ್ನಲ್ ಸಿ.ಕೆ. ನಾಯ್ಡು ಜೀವಮಾನ ಪ್ರಶಸ್ತಿ ಯಾರಿಗೆ ನೀಡಲಾಯಿತು? ಕರ್ನಲ್ ಸಿ.ಕೆ. ನಾಯ್ಡು ಜೀವಮಾನ ಪ್ರಶಸ್ತಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ರಾಹುಲ್ ದ್ರಾವಿಡ್ ಮತ್ತು ರೋಜರ್ ಬಿನ್ನಿ ಇಬ್ಬರಿಗೂ ಕೂಡ ಕರ್ನಲ್ ಸಿ.ಕೆ. ನಾಯ್ಡು ಜೀವಮಾನ ಪ್ರಶಸ್ತಿ ನೀಡಲಾಯಿತು. ಆ್ಯಕ್ಚುಲಿ BCCIನ ನಮನ್ ಪ್ರಶಸ್ತಿಗಳಲ್ಲಿ ಅನೇಕ ಪ್ರಶಸ್ತಿಗಳಿದ್ದಾವೆ, ನೋಡ್ತಾ ಹೋಗೋಣ. ಪಾಲಿ ಉಮ್ರಿಗರ್ ಅವಾರ್ಡ್ ಯಾರಿಗೆ ದೊರೆಯಿತು ಕೇಳಿದ್ರೆ ಶುಭಮನ್ ಗಿಲ್. ತುಂಬ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ. ಸರ್ವಶ್ರೇಷ್ಠ ಇಂಟರ್ನ್ಯಾಷನಲ್ ಮಹಿಳಾ ಕ್ರಿಕೆಟರ್, ಸರ್ವಶ್ರೇಷ್ಠ ಇಂಟರ್ನ್ಯಾಷನಲ್ ವುಮೆನ್ ಕ್ರಿಕೆಟರ್ ಯಾರು ಕೇಳಿದ್ರೆ ಸ್ಮೃತಿ ಮಂದಾನ. ಸರ್ವಶ್ರೇಷ್ಠ ಅಂತಾರಾಷ್ಟ್ರೀಯ ಡೆಬ್ಯೂ ಹರ್ಷಿತ್ ರಾಣಾ. ಸರ್ವಶ್ರೇಷ್ಠ ಅಂತಾರಾಷ್ಟ್ರೀಯ ಡೆಬ್ಯೂ ಯಾರು ಕೇಳಿದ್ರೆ ಹರ್ಷಿತ್ ರಾಣಾ ಪುರುಷರ ವಿಭಾಗದಲ್ಲಿ. ಇನ್ನು ಸರ್ವಶ್ರೇಷ್ಠ ಅಂತಾರಾಷ್ಟ್ರೀಯ ಡೆಬ್ಯೂ ಮಹಿಳಾ ವಿಭಾಗದಲ್ಲಿ ಯಾರು ಕೇಳಿದ್ರೆ ಎನ್ ಶ್ರೀಚರಣಿ. ಕರ್ನಲ್ ಸಿ.ಕೆ. ನಾಯ್ಡು ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಆಗಲೇ ಹೇಳಿದಾಗೆ ರೋಜರ್ ಬಿನ್ನಿ ಮತ್ತು ರಾಹುಲ್ ದ್ರಾವಿಡ್. ಇನ್ನು BCCI ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್, ವೆರಿ ವೆರಿ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ. BCCI ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಮಹಿಳಾ ವಿಭಾಗದಲ್ಲಿ ಯಾರು? ಮಹಿಳಾ ವಿಭಾಗದಲ್ಲಿ ಯಾರು ಕೇಳಿದ್ರೆ ಮಿತಾಲಿ ರಾಜ್. ಎಲ್ಲ ಅಂಶಗಳು ಗೊತ್ತಿರಲಿ. ಸೊ BCCI ನಮನ್ ಪ್ರಶಸ್ತಿಗಳಲ್ಲಿ ಕರ್ನಲ್ ಸಿ.ಕೆ. ನಾಯ್ಡು ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್, ರಾಹುಲ್ ದ್ರಾವಿಡ್, ರೋಜರ್ ಬಿನ್ನಿ, ಪಾಲಿ ಉಮ್ರಿಗರ್ ಅವಾರ್ಡ್ ಶುಭಮನ್ ಗಿಲ್, ಸರ್ವಶ್ರೇಷ್ಠ ಇಂಟರ್ನ್ಯಾಷನಲ್ ವುಮೆನ್ ಕ್ರಿಕೆಟರ್ ಸ್ಮೃತಿ ಮಂದಾನ, ಸರ್ವಶ್ರೇಷ್ಠ ಅಂತಾರಾಷ್ಟ್ರೀಯ ಡೆಬ್ಯೂ ಹರ್ಷಿತ್ ರಾಣಾ, ಮಹಿಳಾ ವಿಭಾಗದಲ್ಲಿ ಎನ್ ಶ್ರೀಚರಣಿ, BCCI ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಫಾರ್ ಫಿಮೇಲ್ ಮಿತಾಲಿ ರಾಜ್. ನವದೆಹಲಿಯಲ್ಲಿ ನಡೆದ ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಗ್ರ್ಯಾಂಡ್ ಪ್ರಿಕ್ಸ್ 2026 ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿರುವ ದೇಶ ಯಾವುದು? ಸರಿಯಾದ ಉತ್ತರ ಭಾರತ. ಭಾರತ ಒಟ್ಟು 208 ಪದಕವನ್ನು ಪಡ್ಕೊಳ್ತು. ಸೆಕೆಂಡ್ ಪ್ಲೇಸಲ್ಲಿರೋದು ರಷ್ಯಾ ಒಟ್ಟು 35 ಪದಕ. 3ನೇ ಸ್ಥಾನದಲ್ಲಿ ಬೋಸ್ನಿಯಾ ಮತ್ತು ಹರ್ಜಗೋವಿಯಾ 3 ಪದಕವನ್ನು ಪಡ್ಕೊಳ್ತು. ಪ್ಯಾರಿಸ್ ಒಲಿಂಪಿಕ್ಸ್ 2024 ಕಂಚಿನ ಪದಕ ಗೆದ್ದ ಯಾವ ಭಾರತೀಯ ಹಾಕಿ ಆಟಗಾರರನ್ನ UP ಗವರ್ಮೆಂಟ್ DYSP ಅಂತೇಳಿ ಅವರಿಗೆ ಪೋಸ್ಟಿಂಗ್ಸ್ ನೀಡಿದೆ? ರೈಟ್ ಆನ್ಸರ್ ಇಸ್ ರಾಜ್ಕುಮಾರ್ ಪಾಲ್. DYSP ಪೋಸ್ಟಿಂಗ್ ನೀಡೋದು ಯಾವ ರಾಜ್ಯ ಸರ್ಕಾರ ಕೇಳಿದ್ರೆ ಉತ್ತರ ಪ್ರದೇಶ್ ಗವರ್ಮೆಂಟ್. ವಿಚ್ ಕಂಟ್ರಿ ಟಾಪ್ಡ್ ದ ಮೆಡಲ್ ಟ್ಯಾಲಿ ಆಫ್ ದಿ ಏಷ್ಯನ್ ರೈಫಲ್ ಫೆಸ್ಟಿವಲ್ ಚಾಂಪಿಯನ್ಶಿಪ್ 2026? ರೈಟ್ ಆನ್ಸರ್ ಇಸ್ ಭಾರತ. ಭಾರತ ಒಟ್ಟು 94 ಪದಕವನ್ನು ಪಡ್ಕೊಳ್ತು.
72ನೇ ಮಹಿಳಾ ಹಿರಿಯ ರಾಷ್ಟ್ರೀಯ ಕಬಡ್ಡಿ ಚಾಂಪಿಯನ್ಶಿಪ್ 2026ರ ಪ್ರಶಸ್ತಿಯನ್ನು ಯಾವ ರಾಜ್ಯ ತಂಡ ಗೆದ್ದಿದೆ? ರೈಟ್ ಆನ್ಸರ್ ಇಸ್ ಹರಿಯಾಣ. ಭಾರತೀಯ ರೈಲ್ವೆ ಇದು ರನ್ನರ್ ಅಪ್. ಭಾರತೀಯ ರೈಲ್ವೆಯನ್ನು ಫೈನಲ್ಸ್ ಅಲ್ಲಿ ಸೋಲಿಸ್ತು. ಆಸ್ಟ್ರೇಲಿಯನ್ ಓಪನ್ 2026ರಲ್ಲಿ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದವರು ಯಾರು? ಸರಿ ಉತ್ತರ ಕಾರ್ಲಸ್ ಅಲ್ಕರಾಜ್. ಯಾವ ದೇಶದವರು ಇವರು? ಸ್ಪೇನ್ ದೇಶದವರು. ವರ್ಸಸ್ ಯಾರ ವಿರುದ್ಧ ಗೆದ್ದಿದ್ದು ಕೇಳಿದ್ರೆ ನೋವಾಕ್ ಜೋಕೋವಿಚ್ ಯಾವ ದೇಶದವರು? ಸರ್ಬಿಯಾ ದೇಶದವರು. ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿ 2025-26 ಗೆದ್ದವರು ಯಾರು? ಸರಿ ಉತ್ತರ ಜಾರ್ಖಂಡ್ ರಾಜ್ಯ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಜಾರ್ಖಂಡ್ನ ಮೊದಲ ಟ್ರೋಫಿ ಇದು, ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿ. ಫಸ್ಟ್ ಟೈಮ್ ಗೆದ್ದಿರುವಂಥದ್ದು. ಯಾರ ವಿರುದ್ಧ ಗೆಲ್ತು ಕೇಳಿದ್ರೆ ಹರಿಯಾಣ ವಿರುದ್ಧ. ಬೆಂಗಳೂರಿನಲ್ಲಿ ನಡೆದ 44ನೇ ಜೂನಿಯರ್ ರಾಷ್ಟ್ರೀಯ ಖೋಖೋ ಚಾಂಪಿಯನ್ಶಿಪ್ 2026ರಲ್ಲಿ ಪುರುಷರ ಪ್ರಶಸ್ತಿ ಗೆದ್ದವರು ಯಾರು? ಸರಿ ಉತ್ತರ ಕರ್ನಾಟಕ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಯಾರ ವಿರುದ್ಧ ಗೆಲ್ತು? ಮಹಾರಾಷ್ಟ್ರದ ವಿರುದ್ಧ ಗೆಲ್ತು. ಇನ್ನು ಮಹಿಳಾ ವರ್ಗದಲ್ಲಿ ಮಹಾರಾಷ್ಟ್ರ ಒಡಿಸ್ಸಾವನ್ನ ಗೆಲ್ತು. ಒಡಿಸ್ಸಾದೊಂದಿಗೆ ಫೈನಲ್ಸ್ ಅಲ್ಲಿ ಆಡುವುದರ ಮೂಲಕ ವಿಜೇತವಾಯಿತು. ಮಹಾರಾಷ್ಟ್ರ ಮಹಿಳಾ ವಿಭಾಗದಲ್ಲಿ ಫಸ್ಟ್. 2026ರ ಯುನೈಟೆಡ್ ಕಪ್ ಪ್ರಶಸ್ತಿಯನ್ನು ಯಾವ ದೇಶದ ತಂಡ ಗೆದ್ದುಕೊಂಡಿದೆ? ರೈಟ್ ಆನ್ಸರ್ ಇಸ್ ಪೋಲೆಂಡ್ ದೇಶ ಗೆದ್ದುಕೊಂಡಿರುವಂಥದ್ದು. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಪೋಲೆಂಡ್ ಫೈನಲ್ಸ್ ಅಲ್ಲಿ ಸ್ವಿಟ್ಜರ್ಲೆಂಡ್ ಅನ್ನು ಸೋಲಿಸ್ತು. 2025ರ ICC ಮಹಿಳಾ ಕ್ರಿಕೆಟ್ ವರ್ಲ್ಡ್ ಕಪ್ನಲ್ಲಿ ಯಾವ ದೇಶ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿತು? ಸರಿ ಉತ್ತರ ಭಾರತೀಯ ಮಹಿಳಾ ತಂಡ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಮೊದಲ ಅಂಧ ಮಹಿಳಾ T20 ವರ್ಲ್ಡ್ ಕಪ್ 2025 ಗೆದ್ದವರು ಯಾರು? ಸರಿ ಉತ್ತರ ಭಾರತ ತಂಡ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಯಾರ ವಿರುದ್ಧ? ಫೈನಲ್ಸ್ ಅಲ್ಲಿ ನೇಪಾಳ ವಿರುದ್ಧ ಗೆಲ್ತು. ಮಹಿಳಾ ಕಬಡ್ಡಿ ವರ್ಲ್ಡ್ ಕಪ್ 2025 ಸತತ 2ನೇ ಬಾರಿಗೆ ಗೆದ್ದವರು ಯಾರು? ಸರಿ ಉತ್ತರ ಭಾರತ ವಿನ್ ಆಯಿತು. ಯಾರ ವಿರುದ್ಧ? ಚೀನಾದ ವಿರುದ್ಧ. ಫೈನಲ್ಸ್ ಅಲ್ಲಿ ಚೀನಾದ ವಿರುದ್ಧ ಭಾರತ ಗೆದ್ಕೊಳ್ತು. ಎಲ್ಲಿ ಆಯೋಜನೆ ಮಾಡಲಾಗಿತ್ತು ಕೇಳಿದ್ರೆ ಬಾಂಗ್ಲಾದ ಢಾಕಾದಲ್ಲಿ ಆಯೋಜನೆ ಮಾಡಲಾಗಿತ್ತು. ಭಾರತೀಯ ಟೀಮ್ನ ಕ್ಯಾಪ್ಟನ್ ಯಾರಾಗಿದ್ರು ಕೇಳಿದ್ರೆ ರಿತು ನೇಗಿ. ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ. ಗೋವಾದಲ್ಲಿ ನಡೆದ ಫಿಡೆ ವಿಶ್ವಕಪ್ 2025 ಗೆದ್ದ ಅತ್ಯಂತ ಕಿರಿಯ ಆಟಗಾರ ಯಾರು? ಸರಿಯಾದ ಉತ್ತರ ಜಾವೋಕಿರ್ ಸಿಂಧರೋವ್. ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ. ಫಿಫಾ ವರ್ಲ್ಡ್ ಕಪ್ 2026ರ ವಿಜೇತ ತಂಡ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ ಸ್ಪೇನ್. ಫಿಫಾ ವರ್ಲ್ಡ್ ಕಪ್ ಫುಟ್ಬಾಲ್ ಸ್ಪೇನ್ ಗೆದ್ಕೊಳ್ತು. ರನ್ನರ್ ಅಪ್ ಯಾರು ಕೇಳಿದ್ರೆ ಅರ್ಜೆಂಟೈನಾ. ಇನ್ನು ಪ್ರಮುಖ ಪ್ರಶಸ್ತಿಗಳಿದ್ದಾವೆ. ಯಾವ್ದು ಕೇಳಿದ್ರೆ ಮೂರನೇ ಸ್ಥಾನ ಫ್ರಾನ್ಸ್ ಮತ್ತು 4ನೇ ಸ್ಥಾನ ಇಂಗ್ಲೆಂಡ್. ಇದರಲ್ಲಿ ಬಹಳ ಪ್ರಮುಖವಾದ ಪ್ರಶಸ್ತಿಗಳ ಬಗ್ಗೆ ನೋಡ್ತಾ ಹೋದ್ರೆ ಗೋಲ್ಡನ್ ಬಾಲ್ ಅತ್ಯುತ್ತಮ ಆಟಗಾರನಿಗೆ ನೀಡಲಾಗುತ್ತೆ. ಸೊ ಗೋಲ್ಡನ್ ಬಾಲ್ ಪ್ರಶಸ್ತಿ ಯಾರಿಗೆ ಸಿಕ್ತು ಕೇಳಿದ್ರೆ ರೋಡ್ರಿ, ಸ್ಪೇನ್ ದೇಶದ ಆಟಗಾರ ಆಯ್ತಾ. ರೋಡ್ರಿ ಅವರಿಗೆ ಗೋಲ್ಡನ್ ಬಾಲ್ ಅವಾರ್ಡ್ ಸಿಕ್ತು. ಹಾಗೇನೆ ಸಿಲ್ವರ್ ಬಾಲ್ 2ನೇ ಅತ್ಯುತ್ತಮ ಆಟಗಾರ ಮೆಸ್ಸಿಗೆ ಸಿಕ್ತು, ಅರ್ಜೆಂಟೈನಾದ ಆಟಗಾರ ಇವರು. ಹಾಗೇನೆ ಬ್ರೋನ್ಸ್ ಬಾಲ್ ಎಂಬೆಪೆಗೆ ಸಿಕ್ತು. ಸಿಕ್ಕಿರುವಂಥದ್ದು ಕಿಲಿಯನ್ ಎಂಬೆಪೆ, ಫ್ರಾನ್ಸ್ನ ಆಟಗಾರ ಆಯ್ತಾ, ಫ್ರಾನ್ಸ್ ದೇಶದ ಆಟಗಾರ. ಹಾಗೇನೆ ಗೋಲ್ಡನ್ ಬೂಟ್ ಅತಿ ಹೆಚ್ಚು ಗೋಲ್ ಹೊಡೆದಿದ್ದು ಯಾರು ಅಂತ. ಗೋಲ್ಡನ್ ಬೂಟ್
ಇದು ಕೂಡ ಕಿಲಿಯನ್ ಎಂಬೆಪೆಗೆ ಸಿಕ್ಕಿದ್ದು, ಫ್ರಾನ್ಸ್ ಆಟಗಾರ. ಒಟ್ಟು 10 ಗೋಲನ್ನು ಹೊಡಿತಾರೆ ಇವರು, 10 ಗೋಲ್. ಹಾಗಾದರೆ ಗೋಲ್ಡನ್ ಗ್ಲೌ ಇದು ಯಾರಿಗೆ ಸಿಕ್ತು ಕೇಳಿದ್ರೆ, ಗೋಲ್ಡನ್ ಗ್ಲೌ ಅತ್ಯುತ್ತಮ ಗೋಲ್ ಕೀಪರ್ ಉನೈ ಸೈಮನ್, ಸ್ಪೇನ್ ದೇಶದವರು ಇವರು. ಉನೈ ಸೈಮನ್ ಅವರಿಗೆ ಸಿಕ್ತು. ಇನ್ನೊಂದು ಬೆಸ್ಟ್ ಅವಾರ್ಡ್ ಯಾವುದು ಕೇಳಿದ್ರೆ ಬೆಸ್ಟ್ ಯಂಗ್ ಪ್ಲೇಯರ್ ಅವಾರ್ಡ್. ಬೆಸ್ಟ್ ಯಂಗ್ ಪ್ಲೇಯರ್ ಅವಾರ್ಡ್ ಯಾರಿಗೆ ಸಿಕ್ತು ಕೇಳಿದ್ರೆ, ಬೆಸ್ಟ್ ಯಂಗ್ ಪ್ಲೇಯರ್ ಅಭಿನವ್ ತೇಜಸ್ ಅಲ್ಲ, ಪೌ ಕ್ಯುಬರ್ಸಿ ಅವರಿಗೆ ಸಿಕ್ತು. ಪೌ ಕ್ಯುಬರ್ಸಿ ಅವರು ಸ್ಪೇನ್ ದೇಶದ ಆಟಗಾರ. ಹಾಗೇನೆ ಫಿಫಾ ಫೇರ್ ಅವಾರ್ಡ್ ಯಾರಿಗೆ ಸಿಕ್ತು ಕೇಳಿದ್ರೆ, ಫೇರ್ ಪ್ಲೇ ಅವಾರ್ಡ್ ನೆದರ್ಲ್ಯಾಂಡ್ಗೆ ಸಿಕ್ತು. ಸ್ನೇಹಿತರೆ, ಇದಾಗಿತ್ತು ಸ್ಪೋರ್ಟ್ಸ್ ಕರೆಂಟ್ ಅಫೇರ್ಸ್ 2026ನ 51ರಿಂದ 101ರವರೆಗಿನ ಮೋಸ್ಟ್ ಇಂಪಾರ್ಟೆಂಟ್ 50 ಕ್ವಶನ್ಸ್. ಫಸ್ಟ್ ಪಾರ್ಟ್ ವಿಡಿಯೋವನ್ನು ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀವಿ. ನಮ್ಮ ಹಿಂದಿನ ವಿಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ. ನಮ್ಮ ಹಿಂದಿನ ವಿಡಿಯೋಗಳನ್ನ ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.